ಅದೇನೋ ಗೊತ್ತಿಲ್ವಲ್ಲ, ಅದೇನೋ ಇರುತ್ತೆ ಆಕ್ಚುಲಿ. ಎಲ್ಲಿಂದ ಬರ್ತೀರಾ ನೀವೆಲ್ಲ? ಒಂದು ಚೆನ್ನಾಗಿಲ್ಲ ಗಾಯ್ಸ್, ಮಾತಾಡಕ್ಕೆ ಏನು ಉಳ್ದಿಲ್ಲ ಬಿಡಿ. ನನ್ನ ಕತೆ ಯಾಕೆ ಕೇಳ್ತೀರಾ? ಅಯ್ಯೋ ನೀನ್ ಯಾಕೆ ಬೈಕಾಡ್ತೀರ? ಹಾಯ್ 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 ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ಅನ್ಕೊಂಡಿದೀವಿ. ನಾವು ಸೂಪರ್ ಆಗಿದ್ದೀವಿ. ಆ್ಯಂಡ್ ಇವತ್ತು ನಾವು ನನ್ನ ಬರ್ಡೇ ಶಾಪಿಂಗ್ ಮಾಡಕ್ಕೆ ಹೋಗ್ತಿದ್ದೀವಿ. ಅದನ್ನ ನಿಮಗೂ ತೋರಿಸೋಣ ಅಂತ ಅನ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀವಿ. ನಾನಂತೂ ಫುಲ್ ಎಕ್ಸೈಟ್ ಆಗಿದ್ದೀನಿ, ಖುಷಿ ಆಗಿದ್ದೀನಿ. ಇವಾಗ ಫಸ್ಟ್ ಸ್ಟಾಪ್ ಲೂಲು ಮಾಲ್. ಇಲ್ಲಿ ನೋಡ್ತೀನಿ, ಇಷ್ಟ ಆದರೆ ತಗೋತೀನಿ. ನಿಮಗೂ ಬರ್ಡೇ ಡ್ರೆಸ್ ಶಾಪಿಂಗ್ಗೆ ಹೌದು, ಇಲ್ಲಿ ಇದಾ ಅದಲ್ಲ, ಎಂಟ್ರೆನ್ಸೇ ಗೊತ್ತಿಲ್ಲ ಗೈಸ್, ಮರ್ತೋಗ್ಬಿಟ್ಟಿದ್ದೀನಿ ನಾನು. ಏಯ್ ನೋಡೋದೇ ಇಲ್ಲ ಜನ. ನಮ್ಮ ಅಣ್ಣನ ಹೆಸರು ದಾಸ್ತ, ನಮ್ಮ ಅಣ್ಣ ಕೈ ಹತ್ರ ಒಂದೇ ಗೂಸ್ತ, ನಮ್ಮ ಅಣ್ಣ ಕೈ ಗೂಸ ತಿಂದ್ರೆ ಮಷಣದಲ್ಲೇ ವಾಸ್ತ. ನಿಮ್ಗೆ ಮನೆ ಬೇಕಾ ಮಷಣ ಬೇಕಾ ಡಿಸೈಡ್ ಮಾಡಲ್ಲ ಬೇಡ ಬಾ. ಅಲ್ಲ, ಶಾಪಿಂಗ್ ನನ್ಗೆ ಬರ್ತಡೇ ಶಾಪಿಂಗ್ ಮಾಡಿಸ್ತೀನಿ ಅಂತ ಕರ್ಕೊಂಡು ಬಂದ್ಬಿಟ್ಟು ಇವನು ಡಕತ್ವಾನ್ಗೆ ಹೋಗೋಣ, ನಾನು ಚಡ್ಡಿ ತಗೋಬೇಕು ಅಂತ ಕುಣಿತಿದ್ದಾನೆ. ವಾಷಿಂಗ್ ಈ ತರ ಇರ್ಬೇಕು, ಎಲ್ಲರಿಗೂ ಇಂಥ ಗಂಡನೇ ಸಿಗ್ಬೇಕು. ಮೋಸ ಆಗ್ತಿದೆ ನನ್ಗೆ. ಎಲ್ಲರಿಗೂ ಅವ್ರವ್ರದ್ದೇ ಅದ್ರ ತರ ಏನಿರುತ್ತೆ, ಏನಿರುತ್ತೆ ಅದೇನೋ ಗೊತ್ತಿಲ್ವಲ್ಲ, ಅದೇನೋ ಇರುತ್ತೆ ಆಕ್ಚುಲಿ. ಮೊದಲು ಸರಿಯಾಗಿ ಮಾತಾಡೋದ್ ಕಲಿ. ಡೆಕತ್ಲಾನ್ಗೆ ಹೋಗೋಣ. ನೋಡಿ ಗೈಸ್ ಎಷ್ಟು ಮೋಸ ಮಾಡ್ತಾವನೆ ಅಂತ. ಚೆನ್ನಾಗಲ್ಲಿ ನೋಡಿ, ಅವನೇ ತಗೋತಾವನೆ ಫಸ್ಟ್. ಅವನೇ ತಗೋಬಿಡ್ಬೇಕು. ಓಡಕ್ತಾನೆ. ಏಯ್ ಯಾವಾಗಲೂ ನಾನು ಹಿಂಗೆ ಮಾಡ್ತಾನೆ, ನಾನು ಬರಲ್ಲ ಹೋಗು. ಕೊನೆಗೂ ತಗೊಳ್ದೆ ಹಂಗೆ ಕರ್ಕೊಂಡು ಬಂದಿದ್ದೀನಿ. ಮಿಷನ್ ಅಕಂಪ್ಲಿಷ್ಡ್. ಜನ ಎಲ್ಲ ಜಾತ್ರೆ ಮಾಡ್ತಾವ್ರೆ, ಅದನ್ನ ತೋರಿಸ್ತಾವ್. ನೀವು ಏನ್ ಕೊಡಿಸ್ತೀಯ ಬೇಬೆ? ನನ್ ಲೂಲು ಮಾಲ್ ಬೇಕು. ಲೂಲು ಮಾಲ್ ಬೇಕು, ಕೊಡ್ಸುವ. ಲೂಲು ಮಾಲ್ ಇದೆಯಾ? ಬೈದ್ ನೋಡಿ, ಅದೇನು ಮಾಡ್ತಾರೆ ನೋಡಿ. ಚಿಕ್ಕ ಅಡುಗೆ ಮಾಡ್ತಿದ್ದೀರಂತೆ. ಯಾರು ಮಾಡ್ತಾನಿಲ್ಲ, ಸುಮ್ಮನೆ ಕುಣ್ಸೋರ. ಪ್ರಿಪ್ರೇಷನ್ ನಡೀತಿರ್ಬೋದು. ಇವಾಗ ಟೈಮು 5 ಗಂಟೆ ಆಗಿದೆ. 5 ಗಂಟೆಲಿ ಕರ್ಕೊಂಡ್ ಬಂದಿದ್ಯಲ್ಲ, 5 ಗಂಟೆಲಿ ಇನ್ನೊಂದ್ ಸ್ವಲ್ಪ ಟೈಮಲ್ಲಿ ಏನ್ ನೋಡಕ್ಕಾಗುತ್ತೆ? ಇಂಡಿಯಲ್ಲಿ ಓಪನ್ ಆಗಿ 6 ಗಂಟೆ ಕ್ಲೋಸ್ ಆಯ್ತು. ಇಲ್ಲ, ಬರ್ತಾರ ಆಸ್ಟ್ರೇಲಿಯಾ 6 ಗಂಟೆ ಕ್ಲೋಸ್ ನೋಡ್ಬಿಟ್ಟು ಶಾಕ್ ಆಗ್ಬಿಟ್ಟಿತ್ತು ನನಗೆ. ಇಲ್ಲ 9 ಗಂಟೆ ಓಪನ್ ಇರುತ್ತಲ್ವಾ. ಸೊ ಸ್ಟಿಲ್ ನಮ್ಗೆ ಬೇರೆ ಎಲ್ಲ ನೋಡೋದಿರುತ್ತೆ. ಇದಾದ್ಮೇಲೆ ಎಲ್ಲ ನಾಳೆ ನೋಡುವಂತ. ಏನಿಲ್ಲ, ಎಲ್ಲಿಗೆ ಹೋಗ್ತಿದ್ದೀವಿ ತಗೊಳಕ್ಕೆ? ಬಟ್ಟೆ ತಗೊಳಕ್ ಹೋಗ್ತಿದೀನಿ. ಎಲ್ಲಿ ಅಂತ ನನ್ಗೆ ಇನ್ನೂ ಐಡಿಯಾ ಇಲ್ಲ, ನೋಡ್ಬೇಕು. ಬೇಡ, ನಂದದು ನಮ್ ಕಲೆಕ್ಷನ್ ಮೆನ್ಸ್. ಎಲ್ಲಿಂದ ಬರ್ತೀರಾ ನೀವೆಲ್ಲ? ಹೋಗೋಣ ಅದೇ. ಸರಿ ಹಾಕಪ್ಪ, ಆ ಲೂಲು ಸ್ಟೋರ್ಗೆ ಹೋಗೋಣ. ಲೂಲು ಸ್ಟೋರ್ ಅದೇ, ಇದೆಲ್ಲ ಫ್ಯಾಷನ್ ಸ್ಟೋರ್. ಸ್ಟಾರ್ಬಕ್ಸ್ ಕುಡಿಬೇಕಲ್ಲ, ಹೋಗೋಣ. ಕುಡಿತ್ಯಾ? ತಗೊಂಡು ಹೋಗಂಗಿಲ್ಲ ಅನ್ಸುತ್ತೆ, ಪ್ರಾಬ್ಲಮ್ ಇದೆ ಹೊಂಟಲು. ಬಟ್ಟೆ ಮೇಲೆ ಚೆಲ್ಬಿಟ್ರೆ ಫ್ಯಾಷನ್ ಸ್ಟೋರ್ಗೆ ಇವಾಗ ಖುಷಿ ನೋಡು. ಲೂಲು ಸ್ಟೋರ್ ಕಲೆಕ್ಷನ್ ಅಂತ ಕರ್ಕೊ ಬಂದ್ಬಿಟ್ಟು ಸುಮ್ಮನೆ ರೋಡ್ ಆಗ್ತಾವಳೆ. ಏನು ತಗೊಳ್ತಿಲ್ಲ, ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ, ಏನು ತಗೊಳ್ತಿಲ್ಲ. ಯಾವ್ದೋ ಬರ್ಡೇ ಡ್ರೆಸ್ ಅಂತ ನೋಡ್ತೀನಿ ಅಂದ್ಬಿಟ್ಟು ಏನೋ ನೋಡ್ತಾವಳೆ. ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ನೋವು, ಇಷ್ಟನೇ ಕಲೆಕ್ಷನ್ ಅಂತ ಬೇರೆ ಕೇಳ್ತಾವಳೆ. ಇಷ್ಟನೇ ಕಲೆಕ್ಷನ್ ಅಂತ ಬೇರೆ ಕೇಳ್ತಿಲ್ಲ. ಒಂದು ಚೆನ್ನಾಗಿಲ್ಲ ಗಾಯ್ಸ್. ಫಸ್ಟ್ ಟೈಮ್ ಡಿಸಪಾಯಿಂಟ್ಮೆಂಟ್ ನನ್ಗೆ. ನನ್ಗೆ ಯಾಕೋ ಡೌಟು ಇಲ್ಲಿ ಕಲೆಕ್ಷನ್ಸ್ ಚೆನ್ನಾಗಿರುತ್ತೆ ಅಂತ. ಇಲ್ಲಿ ಕಲೆಕ್ಷನ್ಸ್ ಮುಗ್ದೋಯ್ತು. ಅದು ಇದ್ದಿದ್ದೆ ಒಂದ್ 2-3 ಸೆಕ್ಷನ್, ಅದ್ರಲ್ಲಿ ಹೋಗುದು ಕುರ್ತಾಗಳು ಇಟ್ಟವ್ರೆ. ಒಂದು ಸ್ಟೋರ್ ಇಂದ ಫುಲ್ ಡಿಸಪಾಯಿಂಟ್ ಆಗಿ ಹೊರಗಡೆ ಬಂದಿದ್ದಾರೆ ಮೇಡಮ್. ಹೌದು, ಬೇಜಾನ್ ಬಿಲ್ಡಪ್. ವ್ಯಾಲೆಂಟೈನ್ಸ್ ಡೇಗೆ ಏನೇನೋ ರೆಡಿ ಮಾಡಿದಾರೆ ನೋಡಲ್ಲಿ. ಟೆಡಿ ಬೇರ್, ಹಾರ್ಟ್. ಯಾಕೆ ನಾವಲ್ಲಿ ಒಂದು ಫೋಟೋ ತಗೋಬಾರ್ದು? ಅಲ್ಲಿ ನೋಡ, ಅಲ್ಲಿ ಬರೀ ಫೋಟೋಸ್ ತಗೊಂಡ್ವಿ ಅಷ್ಟೇ. ಏನ್ ಮಾಡುತ್ತೆ ಅಂತ ಹೇಳ್ಬೇಕು.
ರಾಂಗ್ ಅಂತ ಯಾವುದೇ ಹೂವು ಯಪ್ಪ ಕನ್ನಡಕ್ಕೆ ಮಾತ್ರ ಸಕ್ಕತ್ತಾಗಿದೆ. ಹಾ ಈ ಸ್ಟೋರ್ ನೇಮ್ ಎಲ್ಲ ಇರ್ಲೇ ಇಲ್ಲ ಪಾಪ್ಸ್. ಇವಾಗೆಲ್ಲ ಅರ್ಥ ಆಗಿದೆ. ಯಾವ್ದೋ ಒಡೆ ಟನ್ಕ್ ಹೋಗ್ತಿದ್ದಾಳೆ ನೋಡ. ಒನ್ ಮೋರ್ ಡಿಸಪಾಯಿಂಟ್ಮೆಂಟ್ ಸ್ಟೋರು. ಮೇಡಮ್ ಯಾವ್ದು ಲೈಕ್ ಆಗಿಲ್ಲ, ಸೊ ವಾಪಸ್ ಹೋಗ್ತಿದೀವಿ. ಬರ್ಡೇ ಶಾಪಿಂಗ್ ಮಾಡ್ತೀನಿ ಅಂತ ಕರ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ಶಾಪಿಂಗ್ ಕರ್ಕೊಂಡು ಹೋದ್ಲು. ಎಲ್ಲ ಒಳ್ಳೆ ಸ್ವೆಟರ್, ಸ್ಕೂಲ್ ಯೂನಿಫಾರ್ಮ್ ಆ ತರನೇ ಇದೆ. ಏನೋ ಕಲೆಕ್ಷನ್ಸ್ ಬೇರೆ ಇದೆ ಅಂತ ಕರ್ಕೊಂಡ್ ಬಂದ್ರು. ನನಗಂತೂ ಒಂದ್ ಕಲೆಕ್ಷನ್ ಕಾಣಿಸ್ತಿಲ್ಲ. ಇತ್ತು ಇವಾಗಿಲ್ಲ. ಹೇಗೇನ್ ಮಾಡೋರೆ? ನನಗೇನ್ ಗೊತ್ತು, ನನ್ಗಂತೂ ಒಂದು ಚೆನ್ನಾಗಿರೋ ಕಾಣಿಸ್ತಾನೆ ಇಲ್ಲ. ಏನ್ ಒಂದ್ ವರ್ಷ ಇಷ್ಟೊಂದು ಚೇಂಜ್ ಮಾಡ್ಬಿಡ್ತಾರ? ನಾವು ವೆಸ್ಟ್ ಸೈಡ್ ಒಳಗಡೆ ಹೋಗ್ತಿದೀವಿ, ಬನ್ನಿ ನೋಡೋಣ. ಹೋಪಿಂಗ್ ಮಾತಾಡಕ್ಕೆ ಏನು ಉಳ್ದಿಲ್ಲ ಬಿಡಿ. ಯಾಕೋ ನನ್ ಟೈಮ್ ಸರಿಗಿಲ್ಲ. ಅಲ್ಲೇ ಅಲ್ಲೇ ಅಲ್ಲೇಳ್ದೆ ಇಲ್ಲಿ ತಗೋತೀನಿ ಅಂತ, ಇಲ್ಲಿ ಬಂದ್ರೆ ಒಂದು ಕಲೆಕ್ಷನ್ಸ್ ಚೆನ್ನಾಗಿಲ್ಲ. ಇದು ಇದು ಏನೋ ಕಲೆಕ್ಷನ್ ನಡೀತಾ ಇದೆ. ಅಟ್ಲೀಸ್ಟ್ ಯಾವ್ದೋ ಒಂದ್ರಲ್ಲಿ ನೋಡೋಣ. ಯಾಕೋ ಕಲೆಕ್ಷನ್ಸ್ ಇಲ್ಲದೆ ಬೇಸತ್ತವಾಗಿದ್ದಾರೆ ಬೇಬಿಯವರು. ಸೊ ನಾವಿಲ್ಲಿ ನಿಂತ್ಕೊಂಡು ಇದ್ ಮಾಡ್ತಿದೀವಿ. ಏನ್ ಎನರ್ಜಿನೇ ಇಲ್ಲ, ರಿಯಾಕ್ಷನ್ನೇ ಇಲ್ಲ. ನಮ್ ಬರ್ಡೇನು ಚೆನ್ನಾಗಿತ್ತಪ್ಪ. ಒಂದ್ ಟೀ ಶರ್ಟ್ ಪ್ಯಾಂಟ್ ಅಲ್ಲಿ ಮುಗಿಸ್ಬಿಟ್ಟು ಯಾಕೋ ಬ್ಲಾಕ್ ಕಡೆ ಹೋಗ್ತಿದೆ ಮುಖ. ಡ್ರೆಸ್ ತಗೊಂಡಿದ್ದಾಳೆ, ನೋಡ ಹೆಂಗ್ ಕಾಣಿಸುತ್ತೆ ಅಂತ. ಬೇಬಿಯವರು ಆಫ್ಟರ್ ಹಾಫ್ ಅನ್ ಅವರ್ ಟ್ರಯಲ್ ಆಗಿ ಒಂದು ಸೆಲೆಕ್ಟ್ ಮಾಡೋದು ವಾಪಸ್ ಬಂದಿದ್ದಾರೆ. ಇವಾಗ ಯಾವ್ದು ನೋಡ್ತಿದ್ದಾರೆ, ನೋಡೋಣ. ನನಗಂತೂ ಹೆವಿ ಕಾಲ್ ನೋಯ್ತಾ ಇದೆ ಆಲ್ರೆಡಿ. ಇವ್ರದ್ದು ಇನ್ನೂ ಡ್ರೆಸ್ ಸೆಲೆಕ್ಷನ್ ಆಗಿಲ್ಲ. 6 ಗಂಟೆ ಆಯ್ತಾ ಬಂತು. ಬಟ್ ಯಾವ್ದು ಅಷ್ಟೊಂದು ಕಲೆಕ್ಷನ್ ನನಗೂ ಇಷ್ಟ ಆಗ್ತಿರ. ಇಲ್ಲಿ ಬೇರೆ ಕಡೆ ಹೋಗೋಣ, ಬೇರೆ ಕಡೆ ಹೋಗೋಣ ಬಾ. ನನಗೊಂದು ಬಟ್ಟೆನೂ ಸಿಕ್ಕಿಲ್ಲ, ಯಾವುದು ಚೆನ್ನಾಗಿಲ್ಲ, ನನ್ಗಿಷ್ಟ ಆಗಿಲ್ಲ. ಒಂದು ಚಪ್ಪಲಿ ತಗೊಂಡು ಏನು ಬಂದೊಂದು 2 ಅವರ್ಸ್ ಆಯ್ತಾ? 2 ಅವರ್ಸ್ಗೂ ಜಾಸ್ತಿ ಆಯ್ತು. 5 o'clock ಬಂದಿದ್ದು. 2 ಅವರ್ಸ್ ಆಯ್ತು, ಸಾರಿ. ಹುಡುಕ್ಬೇಕು, ಬರ್ಡೇ ಅಲ್ವಾ, ಯಾವ್ದು ಸೊ ಹುಡುಕ್ಬೇಕು. ಎಷ್ಟು ಟೈಮು? 7:30 ಆಗ್ತಾ ಬಂತು. ಒಂದು ಡ್ರೆಸ್ ಇಡೀ ಮಾಲ್ನೇ ತಿರುಗಾಡಿದ್ವಿ, ಒಂದು 5-6 ಶಾಪ್ಗೆ. ಒಂದು ಡ್ರೆಸ್ ಇಷ್ಟ ಆಗಿಲ್ಲ. ಇವಾಗ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ನನಗಂತೂ ಸುಸ್ತಾಗ್ತಿದೆ. ನಾನು ಬಿರಿಯಾನಿ ತಿನ್ಬೇಕು. ಬೇಬಿಗೆ ಮಾತ್ರ ಒಂದು ಡ್ರೆಸ್ ಸಿಕ್ತಿಲ್ಲ. ಟ್ರಯಲ್ ನೋಡಿ ಸುಸ್ತಾಗಿರೋದು ನಾನು, ನೀನಲ್ಲ. ವೇಟ್ ಮಾಡಿ ಸುಸ್ತಾಗಿರೋದು ನಾನು. ಓ, ವೇಟ್ ಮಾಡಿದ್ರೆ ಕುತ್ಕೋಬಹುದು ನೀನು. ಜಾಗನೆಲ್ಲ ಕೂತಕ್ಕಿಲ್ಲ ನನ್ನ. ಸೊ ನಾವ್ ವಿ ಆರ್ ಹೆಡಿಂಗ್ ಟು ಯರ್. ಎಲ್ಲಿ ಹೋಗ್ತಿದ್ದೀವಿ ಇವಾಗ? ಮಲ್ಲೇಶ್ವರಂ. ಸೊ ನಾವ್ ವಿ ಆರ್ ಹೆಡಿಂಗ್ ಟು ದ ನೆಕ್ಸ್ಟ್ ಡೆಸ್ಟಿನೇಷನ್, ಮಲ್ಲೇಶ್ವರಂ. ನನ್ನ ಮಕ ನೋಡಿ ಬಂದಾಗ ಹೆಂಗಿತ್ತು, ಇವಾಗಂತೂ ಫುಲ್ ಟಯರ್ಡ್ ಆಗ್ಬಿಟ್ಟಿದ್ದೀನಿ. ಇವನಿಂದಾನೇ ಅದೆಲ್ಲ ಡ್ರೆಸ್ ಟ್ರಯಲ್ ನೋಡ್ಸಿ ನಮಗೂ ಬೇಜಾರಾಗಲ್ವಾ? ನಮ್ಗೇನು ಕಷ್ಟ ಆಗಲ್ವಾ? ಊಟ ಕೊಡ್ಸಿಲ್ಲ, ಏನಿಲ್ಲ, ಹಿಂಗೆ ಓಡಾಡ್ತಾ ಇದೀವಿ. ಶಾಪಿಂಗ್ ಮಾಡ್ಬೇಕಂತ ಬಂದ್ಬಿಟ್ಟು 5-6 ಎಕ್ಸೈಟ್ಮೆಂಟ್ ಹೆಂಗಿತ್ತು ಬಂದಾಗ. 7 ಶಾಪ್ ಕರ್ಕೊಂಡು ಬಂದು ಒಂದೇ ಒಂದು ಚಾಪಲ್ ತಗೊಂಡು ಮನೆಗೆ ಹೋಯ್ತಾವೆ. ಇಷ್ಟ ಆದ್ರೆ ತಾನೇ ತಗೊಳ್ಳೋದು. ಇನ್ನು ಆ ಬರ್ಡೇ ಡ್ರೆಸ್ ಶಾಪ್ ಹುಡುಕ್ಬೇಕು. ಶಾಪಿಂಗ್ ಮಾಡಿ ಸುಸ್ತಾಗಿ ಊಟ ತಿನ್ನಕ್ ಬಂದಿದ್ದೀವಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅಲ್ಲ ನೆಕ್ಸ್ಟ್ ಶಾಪ್ ಬಂದಿದ್ದೀವಿ ನಾವು ಹುಡುಕೊಂಡು. ಒರಾಯನ್ ಮಾಲ್. ವೆಲ್ಕಮ್ ಬ್ಯಾಕ್ ಟು ಒರಾಯನ್ ಮಾಲ್. ಸೆಕೆಂಡ್ ಹಂಟಿಂಗ್ ಸ್ಟಾರ್ಟೆಡ್ ಆಫ್ಟರ್ ಡಿನ್ನರ್. ಇಲ್ಲಾದ್ರೂ ಸಿಗುತ್ತಾ ಅಂತ ತುಂಬಾ ಬ್ರಾಂಡೆಡ್ ಎಲ್ಲ ಇದೆ ಇಲ್ಲಿ. ಸಿಗುತ್ತೆ ಅಂತ ಬಂದಿದ್ವಿ. ಸಿಕ್ಕರೆ ಖುಷಿ, ಸಿಕ್ಕಿಲ್ಲ ಅಂದ್ರೆ ಬೇರೆ ಅಂಗಡಿ, ಇನ್ನು ಬೇರೆ ದಿನ. 10 o'clock ಆಗಿದೆ ಆಲ್ರೆಡಿ. ಅರ್ಧಕ್ಕರ್ಧ ಕ್ಲೋಸ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಸೊ ನೋಡೋಣ ಯಾವ್ದು ಓಪನ್ ಇರುತ್ತೆ ಅಲ್ಲಿ ಹೋಗೋಣ, ಚೆಕ್ ಮಾಡೋಣ. ಮತ್ತೆ ವೆಸ್ಟ್ ಸೈಡ್ಗೆ ಹೋಗೋಣ, ಯೂನಿಕ್ಲೋಗ್ ಹೋಗೋಣ ಈ ಸತಿ. ಯೂನಿಕ್ಲೋಗ್ ಹೋಗೋದಿತ್ತಪ್ಪ, ಮೇಲೆ ಕ್ಲೋಸ್ ಮಾಡ್ತಿದ್ದಾರೆ. ಸೊ ಬನ್ನಿ ನೋಡೋಣ. ಫೈನಲಿ ಫಾರ್ ಎವರ್ ನ್ಯೂನೇ ಬೇಕಾಯ್ತು, ಹುಡುಕೊಂಡು ಬಂದ್ವಿ.
ಸಿಕ್ಕಿದೆ, ಇಷ್ಟ ಆಗಿದೆ ಅಂತಿದ್ದಾಳೆ, ನೋಡ್ಬೇಕು. ಒಂದೇ ಅನ್ಸುತ್ತೆ ಕಲೆಕ್ಷನ್. ಫುಲ್ ತಲೆ ಕೆಡ್ಸ್ಕೊಬಿಟ್ಟವಳೆ. ಯಾಕೆ ಬೇಬೆ? ಯಾಕಿಲ್ಲ, ಸೈಜ್ ಇಲ್ಲ ಅಲ್ಲಿ. ನನ್ ಇಷ್ಟ ಆಗೋ ನನ್ನ ಸೈಜ್ ಇಲ್ಲ. ಗೈಸ್, ನನ್ನ ಕತೆ ಯಾಕೆ ಕೇಳ್ತೀರಾ? ಅಯ್ಯೋ, ನೀನು ಯಾಕೆ ಬೈಕಾಡ್ತೀರ? ನನ್ನಿಂದ ಯಾರೋ ಒಬ್ರು ಫುಲ್ಲು ಸುಸ್ತಾಕೊಂಡು ಬರ್ತವ್ರೆ. ಎಲ್ಲಿ ಕಾಣಿಸ್ತಾ ಇಲ್ಲ ಅವರು. ಮಾಲಲ್ಲಿ ಶಾಪ್ಗಳೇ ಕ್ಲೋಸ್ ಆಗ್ಬಿಟ್ವು. 9:00 ಬಂದರೆ ಕ್ಲೋಸ್ ಆಗ್ತೀನಿ, ಏನಾಗ್ತವೆ. ನಮಗಂತೂ ನಮ್ಮ ಮದುವೆಗೆ ಇಷ್ಟೊಂದು ಓಡಾಡಿರಲಿಲ್ಲ ಅನ್ಸುತ್ತೆ. ನಾನು ಬರ್ತೀವಿ, ಅಲ್ಲೂ ಯಾವುದೋ ಒಂದು ಡ್ರೆಸ್ ಇಷ್ಟ ಆಗಿತ್ತು, ಬಟ್ ಸೈಜ್ ಸಿಗ್ಲಿಲ್ಲ. ಅದೊಂದು ಸೈಜು ಗೈಸ್, ಸೈಜ್ ಸಿಕ್ಕಿದ್ರೆ ಮಾತ್ರ ತಗೋಬಿಡ್ತಿದ್ದೆ. ಸೈಜೇ ಸಿಕ್ಕಿಲ್ಲ, ಏನು ಮಾಡೋಕ್ಕಾಗುತ್ತೆ? ಓಡಾಡಬೇಕು ಸ್ವಲ್ಪ. ಬರ್ತಡೇ ಶಾಪಿಂಗ್ ಅಲ್ವಾ, ಸೊ ಓಡಾಡಬೇಕು. ಓಡಾಡಿ ಸುಸ್ತಾಗಿದೆ ಪಾಪ. ಇಲ್ಲೊಬ್ರು ಬೇಜಾನ್ ಸುಸ್ತು ಮಾಡ್ಕೊಬಿಟ್ಟವ್ರೆ. ನಮ್ಗೆ ಏನು ಸುಸ್ತಾಗಿಲ್ಲ. ನಿಜ ಹೇಳಿ ಸುಮ್ಮನೆ ಡವ್ ಮಾಡೋದು ಅಂದರೆ ಸುಸ್ತಾಗಿರ್ತಾನೆ. ಸೊ ನಾವಿವಾಗ ಮನೆಗೆ ಹೋಗ್ತಿದ್ದೀವಿ ಗೈಸ್. ಏನು ತಗೊಂಡಿಲ್ಲ, ಒಂದು ಚಪ್ಪಲಿ ಬಿಟ್ಟರೆ. ನೋಡೋಣ, ಯಾಕೋ ನಂದು ದಿನ ಇವತ್ತು ಚೆನ್ನಾಗಿಲ್ಲ. ನೆಕ್ಸ್ಟ್ ಟೈಮ್ ಸಿಕ್ಕರೆ ತಗೊಂಡು ತೋರಿಸ್ತೀನಿ ನಿಮಗೆ ಬರ್ತ್ಡೇ ದಿವಸ. ಸೊ ಇಲ್ಲಿಗೆ ನಾವು ಮನೆಗೆ ಹೋಗೋ ಸಮಯ ಬಂತು. ಹಿಂಗೆ ರಾಮೇಶ್ವರಂ ಕೆಫೆಗೆ ಹೋಗಿ ಒಂದು ಕಾಫಿ ಕುಡ್ಕೊಂಡು ಮನೆಗೆ ಹೋಗ್ತೀವಿ. ಪಾಪ ಇವನ್ ಮಕ್ಕ ನೋಡೋಕ್ಕಾಗ್ತಿಲ್ಲ ನನ್ನ ಕೈಲಿ. ಪಾಪ ಕಾಫಿ ಕುಡಿತವ್ರೆ ಪಾಪ. ನಮ್ಮ ಯಜಮಾನ್ರು ಸುಸ್ತಾಗ್ಬಿಟ್ಟು ರಾಮೇಶ್ವರಂ ಕೆಫೆಗೆ ಬಂದ್ಬಿಟ್ಟು. ಎಷ್ಟು ಜನ ಇದ್ದಾರೆ ಅಪ್ಪ ಸ್ವಾಮಿ, ಎಲ್ಲೂ ಕುತ್ಕೊಳ್ಳೋಕ್ಕೂ ಜಾಗ ಇಲ್ಲವ, ಅದಕ್ಕೆ ಸೈಡಿಗೆ ಬಂದು ನಿಂತ್ಕೊಬಿಟ್ಟಿದ್ದೀವಿ. ಇವಾಗ ನಾವು ಮನೆಗೆ ಬಂದ್ವಿ. ಸೊ ಅಂತೂ ಫೈನಲಿನೂ ಕೊನೆಗೂ ಏನೋ ತಗೊಂಡಿಲ್ಲ. ಇಲ್ಲಿಗೆ ನಮ್ಮ ಬ್ಲಾಗನ್ನು ಎಂಡ್ ಮಾಡ್ತಾಯಿದ್ದೀವಿ. ಅವ್ರ ಮಕ ನೋಡೋಕ್ಕಾಯ್ತಿಲ್ಲ ನಮಗೆ. ಸೊ ನಮ್ಮ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಕಮೆಂಟ್ ಮಾಡಿ ಮರಿಬೇಡಿ, ಓಕೆನಾ? ಬಾಯ್, ಗುಡ್ ನೈಟ್. ಬಾಯ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀವಿ. ಟಿಲ್ ದೆನ್ ಟೇಕ್ ಕೇರ್. ಗುಡ್ ನೈಟ್. ಮಲ್ಕೋತೀವಿ. ಬಾಯ್.